ಡಿಕೆ ಸುರೇಶ್ ಹೆಸರಲ್ಲಿ ಕೋಟಿ ಕೋಟಿ ವಂಚನೆ ಕೇಸ್ಗೆ ದಿನಕ್ಕೊಂದು ಬಣ್ಣ, ದಿನಕ್ಕೊಂದು ಧ್ವನಿ, ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆ ಸುರೇಶ್ ಹೆಸರಲ್ಲಿ ನಟ ಧರ್ಮನ ವಂಚನೆ ಪುರಾಣ. ಡಿಕೆ ಸುರೇಶ್ ಹೆಸರಲ್ಲಿ ವನಿತಾ ಜೊತೆ ಹಲವರಿಗೆ ಧರ್ಮ ವಂಚನೆ, ಐಶ್ವರ್ಯ ಜೊತೆ ಸೇರಿ ಹಲವರಿಗೆ ನಾಮ ಹಾಕಿದ್ದಾರಾ ನಟ ಧರ್ಮ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಡಿಕೆ ಸುರೇಶ್ ರಂತೆ ಧರ್ಮ ಮಾತಾಡಿದ ಆಡಿಯೋಗಳು ಈಗ ವೈರಲ್ ಆಗ್ತಿವೆ. ಶ್ರೇಯಸ್ ಅನ್ನೋರ ಜೊತೆ ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತಾಡಿದ್ದಾರೆ. ಸುರೇಶ್ ಹೆಸರಲ್ಲಿ RR ನಗರದ ರಸ್ತೆ ಕಾಮಗಾರಿ ಬಗ್ಗೆ ಚರ್ಚೆಯಾಗಿದೆ. ಹಣಕಾಸಿನ ವ್ಯವಹಾರದ ಬಗ್ಗೆಯೂ ಮಾತುಕತೆ ನಡೆಸಿದ್ದಾರೆ ನಟ ಧರ್ಮ. ಸರ್, ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್, ಮಾತಾಡೋಣ, ಅದನ್ನೇ ಮಾಡ್ತೀನಿ ಅಂತ ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್, ನಾನು ಮಾತಾಡ್ತೀನಿ. ಇನ್ನವರೆಲ್ಲ ಇರುತ್ತವಲ್ಲ, ಹಾಂ ಸರ್, ಡೈರೆಕ್ಟ್ ಆಗಿ ಇರೋದು ಬೇಡ, ನಾನು ಮಾತಾಡ್ತೀನಿ ಅವ್ರಿಗೆ. ಹಾಂ ಸರ್, ಅವರು ಅದನ್ನೇ ಒಂದು ಯಾವುದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಹಾಂ ಸರ್, ಎಲ್ಲ ಒಂದು 12 ಅರೇಂಜ್ ಆಗಿದೆ. ಹಾಂ ಸರ್, 3 ಅರೇಂಜ್ ಆಗ್ಬೇಕಲ್ಲ ಅಷ್ಟೇ. ನೀವು ಬರ್ತಿದ್ದಂಗೆ ಸರ್, ಅದೇ ಏನಿಲ್ಲ ಸರ್, RR ನಗರದ ರೋಡ್ ಬಗ್ಗೆ ಮಾತಾಡೋಣ ಅಂತ ಪ್ರಯತ್ನ ಪಡ್ತಿದ್ದೆ ಅಷ್ಟೇ ಸರ್. ಹಾಂ ಸರ್, ಅದು ಮಾತಾಡೋಣ, ಅದನ್ನೇ ಮಾಡ್ತೀನಿ ಅಂತ ಅದನ್ನೇ ತರ ಕೆಡ್ಸ್ಕೊಂಡ. ಹಾಂ ಸರ್, ನಾನು ಮಾತಾಡ್ತೀನಿ. ಇನ್ನವರೆಲ್ಲ ಇರುತ್ತವಲ್ಲ, ಹಾಂ ಸರ್, ಡೈರೆಕ್ಟ್ ಆಗಿ ಇರೋದು ಬೇಡ, ನಾನು ಮಾತಾಡ್ತೀನಿ ಅವ್ರಿಗೆ. ಹಾಂ ಸರ್, ಅವರು ಅದನ್ನೇ ಒಂದು ಯಾವುದೋ ಒಂದು ಇದಕ್ಕೆ 15 ಅರೇಂಜ್ ಮಾಡ್ಬೇಕಾಯ್ತು. ಹಾಂ ಸರ್, ಎಲ್ಲ ಒಂದು 12 ಅರೇಂಜ್ ಆಗಿದೆ. ಹಾಂ ಸರ್, 3 ಅರೇಂಜ್ ಆಗ್ಬೇಕಲ್ಲ ಅಷ್ಟೇ. ನೀವು ಬರ್ತಿದ್ದಂಗೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಮತ್ತೆ ಎಡವಟ್ಟಾಗ್ತಾ ಇದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬೀಳ್ತಾ ಇದೆ ಕೊಡಲಿ ಪೆಟ್ಟು. ಈ ಕೆಪಿಎಸ್ಸಿಗೆ ಬುದ್ಧಿ ಬರೋದು ಯಾವಾಗ? ಬೆಂಗಳೂರು, ವಿಜಯಪುರ, ಕೋಲಾರದಲ್ಲಿ ಎಡವಟ್ಟಾಗಿದೆ. ಕೆಎಎಸ್ ಮರುಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲೂ ಅವಾಂತರ. ಕೆಪಿಎಸ್ಸಿ ವಿರುದ್ಧ ಪರೀಕ್ಷಾರ್ಥಿಗಳು ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. 3 ರಿಂದ 5 ಪ್ರಶ್ನೆ ಕನ್ನಡದಲ್ಲಿ ಅನುವಾದ ಮಾಡೋದ್ರಲ್ಲಿ ಲೋಪ ಆಗಿದೆ. ಕೆಎಎಸ್ ಗೆಜೆಟೆಡ್ ಪ್ರೊಬೆಷನರಿ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಇದೆ. ಆಗಸ್ಟ್ 27ನೇ ತಾರೀಕು ಕನ್ನಡ ಲೋಪದಿಂದ ಪರೀಕ್ಷೆ ರದ್ದಾಗಿತ್ತು. ಇವತ್ತು ಕೆಎಎಸ್ ಪೂರ್ವಭಾವಿ ಮರುಪರೀಕ್ಷೆಯಲ್ಲೂ ಲೋಪ ಆಗಿದೆ. ಪೇಪರ್ 1 ಸಾಮಾನ್ಯ ಜ್ಞಾನ ಬಿ ಸೀರೀಸ್ ನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪ ಕಂಡು ಬಂದಿದೆ. ಹಲವು ಪ್ರಶ್ನೆಗಳನ್ನೇ ಉಲ್ಟಾ ಪಲ್ಟಾ ಮಾಡಿ ಗೊಂದಲ ಆಗಿದೆ. ಆಗಿರೋ ಲೋಪಗಳನ್ನ ನೀವು ನೋಡ್ತಾ ಇದ್ದೀರಿ. ಕನ್ನಡ ಅನುವಾದ, ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಇಂಥ ಲೋಪಗಳನ್ನ ಅದು ಕರ್ನಾಟಕದಲ್ಲೇ ಮಾಡ್ತಾ ಇದ್ದಾರೆ. ಯಾವ ಪ್ರಶ್ನೆ ನಂಬರ್ನಲ್ಲಿ ಲೋಪದೋಷಗಳಾಗಿವೆ ಅನ್ನೋದನ್ನ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಪ್ರಶ್ನೆ ಪತ್ರಿಕೆಯನ್ನ ಅರೇಂಜ್ ಮಾಡೋದಕ್ಕೆ ಒಂದು ದೊಡ್ಡ ಸಿಬ್ಬಂದಿ ಇರುತ್ತೆ. ಅದನ್ನ ಫೈನಲೈಸ್ ಮಾಡೋದಕ್ಕೆ ಅಧಿಕಾರಿಗಳಿರ್ತಾರೆ. ಏನ್ ಮಾಡ್ತಾ ಇರ್ತಾರೆ ಇವರೆಲ್ಲ ಅನ್ನೋದು ಈಗ ಬರ್ತಾ ಇರೋ ಪ್ರಶ್ನೆ. ಒಂದು ಪ್ರಶ್ನೆ ಪತ್ರಿಕೆ ಸರಿಯಾಗಿ ಇವರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಗಸ್ಟ್ ನಲ್ಲಿ ಪ್ರಶ್ನೆ ಪತ್ರಿಕೆ ತಪ್ಪಾಗಿದ್ರಿಂದಲೇ ಇಡೀ ಪರೀಕ್ಷೆ ರದ್ದಾಗಿ ಮತ್ತೆ ಪರೀಕ್ಷೆ, ಎಲ್ಲ ವಿದ್ಯಾರ್ಥಿಗಳು ಆ ಪರೀಕ್ಷೆಗೆ ರೆಡಿ ಆಗಿರ್ತಾರೆ. ಮತ್ತದೇ ತಪ್ಪು. ಇಲಾಖೆಯಲ್ಲಿರೋ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ ಅನ್ನೋದು ಪ್ರಶ್ನೆ. ಕರ್ನಾಟಕದಲ್ಲೇ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಇಷ್ಟು ಲೋಪದೋಷಗಳು. ವಿದ್ಯಾರ್ಥಿಗಳ ಜೀವನದ ಜೊತೆ ಆಟ ಆಡ್ತಾ ಇದ್ದಾರಾ? ಏನ್ ಮಾಡ್ತಾ ಇದೆ ಇಡೀ ಇಲಾಖೆ? ಕೆಪಿಎಸ್ಸಿ ಪರೀಕ್ಷೆ ಅಂತ ಹೇಳಿದ್ರೆ ಮಕ್ಕಳಾಟ ಆಗೋಗಿದೆಯಾ ಇಲಾಖೆಗೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರೋ ಪ್ರಶ್ನೆ. ಆಗಸ್ಟ್ ನಲ್ಲಿ ಪರೀಕ್ಷೆ ಇರುತ್ತೆ, ಅಲ್ಲಿ ಎಡವಟ್ಟಾಗತ್ತೆ. ಈಗ ಮತ್ತೆ ಡಿಸೆಂಬರ್ ಕೊನೆಯಲ್ಲಿ ಪರೀಕ್ಷೆ ಇದೆ, ಅಲ್ಲಿ ಮತ್ತೆ ಎಡವಟ್ಟು.
ಆಗಸ್ಟ್ 27ನೇ ತಾರೀಕು ಇದೇ ಸಮಸ್ಯೆಯಿಂದ ಪರೀಕ್ಷೆ ರದ್ದಾಗತ್ತೆ. ವಿದ್ಯಾರ್ಥಿಗಳು ಮತ್ತೆ ರೆಡಿ ಆಗ್ತಾರೆ, ಮತ್ತೆ ಬಂದು ಪರೀಕ್ಷೆ ಎದುರಿಸೋಣ ಅಂತ ಹೇಳಿದ್ರೆ ಮತ್ತೆ ಲೋಪ. ಹುಡುಗಾಟಿಕೆನಾ, ಮಕ್ಕಳಾಟನ ಇದು? ಏನ್ ಮಾಡ್ತಿದ್ದಾರೆ? ಕನ್ನಡ ಬರೋದಿಲ್ವಾ ಹಾಗಾದ್ರೆ ಸಿಬ್ಬಂದಿಗಳಿಗೆ? ಕನ್ನಡ ಬರ್ದೇ ಇರೋರ್ನ ಇಲಾಖೆಯಲ್ಲಿ ಇಟ್ಕೊಂಡಿದ್ದಾರೆ ಇವರು. ಸರ್, ನನ್ನ ಹೆಸರು ನಾಗಣ್ಣ ಜಿಕೆ ಅಂತ ಹೇಳಿ ನಾನು KS ಪರೀಕ್ಷೆಯನ್ನು ತಗೊಂಡಿದ್ದೀನಿ. ಹಿಂದೆ ಏನು ಮರುಪರೀಕ್ಷೆ 20 ಪ್ರಶ್ನೆಗಳು ತಪ್ಪಾಗಿತ್ತು ಅಂತ ಹೇಳಿ ಸರ್ಕಾರ ಅದನ್ನು ಒಂದು ಮರುಪರೀಕ್ಷೆಗೆ ಘೋಷಣೆ ಮಾಡಿತ್ತು. ಅದರಂತೆ ಇವತ್ತು ಏನು ಮರುಪರೀಕ್ಷೆ ಇವತ್ತು ನಡೀತಾ ಇದೆ, ಈ ಒಂದು ಪರೀಕ್ಷೆನಲ್ಲೂ ಕೂಡ KPSC ಅದೇ ಎಡವಟ್ಟನ್ನು ಮಾಡಿದೆ ಸರ್. ಏನು ಕರ್ನಾಟಕದಲ್ಲಿ ಒಂದು ಕನ್ನಡವನ್ನು ಸ್ಪಷ್ಟವಾಗಿ ಅನುವಾದ ಮಾಡಿ ಪರೀಕ್ಷೆಯನ್ನು ನಡೆಸೋಕ್ಕಾಗಲಿಲ್ಲ ಅಂದರೆ KPSC ಸಂಪೂರ್ಣವಾಗಿ ಆ ಅಭ್ಯರ್ಥಿಗಳ ಬದುಕಿನ ಜೊತೆ ಜೂಜಾಟವನ್ನು ಆಡ್ತಾ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನಗೆ B ಸೀರೀಸ್ ಪ್ರಶ್ನೆ ಪತ್ರಿಕೆ ಸಿಕ್ಕಿದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ತಪ್ಪಾದ ಅನ್ನುವಂಥ ಕಡೆ ತಪ್ಪದ ಅಂತ ಮಾಡಿದ್ದಾರೆ. ಯಾಕಂದರೆ ಒಂದೇ ಒಂದು ಅಕ್ಷರ ದೀರ್ಘ ತಪ್ಪಾದರೂ ಕೂಡ ಅದರ ಅರ್ಥ ಬೇರೆ ಆಗೋಗ್ತದೆ. ಕರ್ನಾಟಕದಲ್ಲಿ ಅಚ್ಚುಕಟ್ಟುವಾಗಿ ಅಚ್ಚ ಕನ್ನಡದಲ್ಲಿ ಒಂದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಿಕ್ಕೆ ನಿಮ್ಮ ಸರ್ಕಾರ ಆಗಲಿಲ್ಲ ಅಂತಂದರೆ ಸ್ವಾಮಿ, ಏನು ನೀವು ಯುವಕರಿಗೆ ಉದ್ಯೋಗ ಕೊಡ್ತೀರಾ? ಭಾಷೆ ಗಟ್ಟಿತನ ಇಲ್ಲ ಅಂದರೆ ನಾಡು ಗಟ್ಟಿ ಆಗೋದಿಲ್ಲ. ಮೊದಲು ಭಾಷೆ ಗಟ್ಟಿ ಆಗಬೇಕು ಅನ್ನುವಂಥ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್ ಲೈವ್ ನಲ್ಲಿದ್ದಾರೆ. ನಂದೀಶ್, ಏನಾಗ್ತಾ ಇದೆ ನಂದೀಶ್? ಆಗಸ್ಟ್ 27ನೇ ತಾರೀಕು ಯಾವ ಕಾರಣಕ್ಕೆ ಪರೀಕ್ಷೆ ಮುಂದೂಡ್ಲಾಯ್ತು, ರದ್ದು ಮಾಡ್ಲಾಯ್ತು? ಈಗ ಮತ್ತೆ ಅದೇ ಎಡವಟ್ಟು. ಯಾಕೆ ಇಲಾಖೆಯಲ್ಲಿರೋರು ಕನ್ನಡ ಬರೋದಿಲ್ವಾ, ಅಥವಾ ಪರೀಕ್ಷೆ ಬಗ್ಗೆನೇ ಯಾರಿಗೂ ಇಂಟ್ರೆಸ್ಟ್ ಇಲ್ವಾ? ಏನ್ ಮಾಡಕ್ ಹೊರಟಿದ್ದಾರೆ ಇವರು? ಭಾವನೆ ಏನಂತಂದ್ರೆ, ಒಂದು ರೀತಿ KS ಎಕ್ಸಾಮನ್ನು ಏನು ಪೂರ್ವಭಾವಿ ಪರೀಕ್ಷೆಯನ್ನು ಸ್ಕೂಲ್ ಎಕ್ಸಾಮ್ ರೀತಿ ಮಾಡೋಕ್ಕೆ ಹೊರಟಿದೆಯಾ ಅನ್ನುವಂಥ ಒಂದು ಅನುಮಾನ ಈಗ ಕಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಒಂದು ಪರೀಕ್ಷೆಯನ್ನು ಸರಿಯಾಗಿ ನಡೆಸೋಕ್ಕೆ ಆಗದಂತಹ KPSC ಇನ್ಯಾವ ರೀತಿ ಪುರುಷಾರ್ಥಕ್ಕೆ ಒಂದು ಆಯೋಗ ಮತ್ತು ಒಂದು KPSCಯನ್ನು ರಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆಕ್ರೋಶವನ್ನು ಈಗ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಹೊರಹಾಕ್ತಾ ಇರುವಂಥದ್ದು. ಇವತ್ತು ಅಂತಂದರೆ 2,10,000 ಅಭ್ಯರ್ಥಿಗಳು ಸುಮಾರು 384 KS ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳಿಗೆ ಏನು ಪರೀಕ್ಷೆಯನ್ನು ಪೂರ್ವಭಾವಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಅಂದರೆ ಕಳೆದ ಆಗಸ್ಟ್ 27ನೇ ತಾರೀಕು ಇದೇ ಪೂರ್ವಭಾವಿ ಪರೀಕ್ಷೆಯನ್ನು KPSC ನಡೆಸಿತ್ತು. ಆ ಸಂದರ್ಭದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಪ್ರಶ್ನೆಗಳು ಅನುವಾದ ಮಾಡುವಲ್ಲಿ KPSC ಪ್ರಶ್ನೆ ಪತ್ರಿಕೆಯಲ್ಲಿ ಸಾಕಷ್ಟು ದೊಡ್ಡ ಎಡವಟ್ಟನ್ನು ಮಾಡಿಕೊಂಡಿತ್ತು. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆಗೆ ಹೆದರಿ ಸರ್ಕಾರ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯನವರು ಮರುಪರೀಕ್ಷೆಗೆ ಸೂಚನೆಯನ್ನು ಕೊಟ್ಟರು. ಅದಾದ ಬಳಿಕ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಬಾರಿ ಕಟ್ಟುನಿಟ್ಟಾಗಿ ಸರಿಯಾದ ರೀತಿಯಲ್ಲಿ ಪರೀಕ್ಷೆ ನಡೆಸ್ತೀವಿ ಅನ್ನುವಂಥ ಒಂದು ಮಾತನ್ನು KPSC ಆಯೋಗದ ಸೆಕ್ರೆಟರಿಯವರು ಏನು ತಿಳಿಸಿದ್ರು. ಆದರೆ ಅವರು ಮಾಡಿರುವಂಥ ಪ್ರಶ್ನೆ ಪತ್ರಿಕೆ ಏನು KPSC ಏನು ತಯಾರಿಸಿ ಇವತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟಿದೆ, ಆ ಪ್ರಶ್ನೆ ಪತ್ರಿಕೆಯಲ್ಲಿ ದೊಡ್ಡ ಮಿಸ್ಟೇಕನ್ನು ಮತ್ತೆ ಪುನರಾವರ್ತನೆ ಮರುಕಳಿಸಿರುವಂಥದ್ದು. ಹಿಂದೆ ಏನು ಪರೀಕ್ಷೆಯಲ್ಲಿ ಯಾವ ರೀತಿ ಎಡವಟ್ಟಾಗಿತ್ತು, ಇದು ಮತ್ತೆ ಅದೇ ರೀತಿಯಲ್ಲಿ ಈಗ ಎಡವಟ್ಟನ್ನು ಆಗಿರುವಂಥದ್ದು. ಮುಖ್ಯವಾಗಿ ಕನ್ನಡ ಪ್ರಶ್ನೆಗಳನ್ನು ಏನು ಅದನ್ನು ಅನುವಾದಿಸಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ಎಡವಟ್ಟನ್ನು ಈಗ KPSC ಮಾಡ್ಕೊಂಡಿರುವಂಥದ್ದು. A ಸೀರೀಸು ಮತ್ತು B ಸೀರೀಸು ಅನ್ನುವಂಥದ್ದು 2 ಪ್ರಶ್ನೆ ಪತ್ರಿಕೆಗಳನ್ನು ರಚಿಸಿ ಅಭ್ಯರ್ಥಿಗಳಿಗೆ ಪರೀಕ್ಷೆಯ ಸಂದರ್ಭದಲ್ಲಿ ಕೊಡಲಾಗುತ್ತೆ. ಆದರೆ B ಸೀರೀಸ್ನಲ್ಲಿ ಬಂದಂಥ ಪ್ರಶ್ನೆಗಳು ಸಾಕಷ್ಟು ತಪ್ಪಾಗಿ ಮುದ್ರಣ ಮಾಡಿ ಕೊಟ್ಟಿರುವಂಥದ್ದು. ಇದಕ್ಕೆ ಸಾಕಷ್ಟು ರೀತಿಯ ಅಭ್ಯರ್ಥಿಗಳು ಪರೀಕ್ಷೆ ಬರೆದು ಹೊರಬಂದಂತಹ ಅಭ್ಯರ್ಥಿಗಳು ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಹೀಗಾಗಿ ಇಡೀ ಅಂದರೆ ಬೆಂಗಳೂರಲ್ಲ, ಕೋಲಾರ ಮತ್ತು ವಿಜಯಪುರದಲ್ಲೂ ಕೂಡ ಇದೇ ರೀತಿ OMR ಶೀಟ್ನಲ್ಲೂ ಕೂಡ ಅದಲು ಬದಲಾಗಿ ಅಭ್ಯರ್ಥಿಗಳಿಗೆ ಕೊಟ್ಟು ಅಭ್ಯರ್ಥಿಗಳು ಪರೀಕ್ಷೆಯನ್ನೇ ಬಹಿಷ್ಕರಿಸುವಂಥ ಒಂದು ಘಟನೆ ನಡೆದಿರುವಂಥದ್ದು. ಹೀಗಾಗಿ ಒಟ್ಟಾರೆಯಾಗಿ KPSC ಪರೀಕ್ಷೆಯನ್ನು ಇಲಾಖೆಯವರಿಂದ ಏನು ಉತ್ತರ ಬರ್ತಾ ಇದೆ? ಭಾವನೆ ಏನಂತಂದರೆ, KPSCಗೆ ನಾವು ಪ್ರತಿಕ್ರಿಯೆಗೆ ಪ್ರಯತ್ನ ಪಟ್ವಿ. KPSC ಕಡೆಯಿಂದ ಯಾವುದೇ ತರಹ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಆದರೆ ಜಿಲ್ಲಾಡಳಿತ, ಬೆಂಗಳೂರು ನಗರ ಜಿಲ್ಲಾಡಳಿತ ಏನಿದೆ, ಈ ಒಂದು ಪರೀಕ್ಷೆ ನಡೆಸ್ಕೊಡೋದಕ್ಕೆ ಜಿಲ್ಲಾಡಳಿತಕ್ಕೆ ಕೊಟ್ಟಿತ್ತು. ಆದರೆ ನಾವು ಎಲ್ಲಿಯೂ ಕೂಡ ಪರೀಕ್ಷಾ ಕೇಂದ್ರಗಳಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಅವಘಡಗಳು ಮತ್ತು ಪರೀಕ್ಷೆಗೆ ಅಡಚಣೆ ಎಲ್ಲೂ ಕೂಡ ಆಗಿಲ್ಲ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರು ಕೊಟ್ಟಿರುವಂಥದ್ದು. ಯಾಕೆಂತಂದರೆ KPSC ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ KPSCನೇ ಕೊಡುವಂಥದ್ದು. ಹೀಗಾಗಿ ಅದ್ರ ಬಗ್ಗೆ ನಮಗೆ
ಬರೋದಿಲ್ಲ. ನಮಗೆ ಪರೀಕ್ಷೆಯನ್ನು ನಡೆಸ್ಕೊಡೋದಕ್ಕೆ ಸುಸೂತ್ರವಾಗಿ ಮತ್ತು ಪರೀಕ್ಷಾ ಕೇಂದ್ರಗಳ ನಿಯೋಜನೆಗೆ ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೂ ಕೂಡ ಆ ರೀತಿ ಘಟನೆಗಳಾಗದಂತೆ ನಾವು ಪರೀಕ್ಷೆಯನ್ನು ಸುಸೂತ್ರವಾಗಿ ನಡೆಸಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಜಾರಿಕೊಳ್ಳುವಂಥ ಒಂದು ಕೆಲಸಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗ್ತಾರೆ. ಆದರೆ KPSC ಕಡೆಯವರು ಈ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಬ್ಲೆಂಡರ್ ಆಗಿರುವಂಥದ್ದು. KPSC ಇದಕ್ಕೆ ಹೊಣೆ ಬರಬೇಕಾಗುತ್ತೆ. ಭಾವನಾ. ಎಸ್ ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ನಂದೀಶ್, ವಿಜಯಪುರದಲ್ಲೂ ಕೆಪಿಎಸ್ಸಿಯಿಂದ ಎಡವಟ್ಟು. OMR ಶೀಟ್ನಲ್ಲಿ ನೋಂದಣಿ ಸಂಖ್ಯೆ ಅದಲು ಬದಲು. ಪರೀಕ್ಷಾ ಕೇಂದ್ರಗಳಿಗೆ ಅಪರ DC ಸೋಮಲಿಂಗ ಭೇಟಿ ಕೊಟ್ಟಿದ್ದಾರೆ. ಪರೀಕ್ಷಾರ್ಥಿಗಳ ಸಮಸ್ಯೆಯನ್ನ CEO ಮತ್ತು DCE ಆಲಿಸಿದ್ದಾರೆ. ಕೆಪಿಎಸ್ಸಿ ಜೊತೆ ಮಾತಾಡಿದ್ದಾರೆ ಜಿಲ್ಲಾ ಅಧಿಕಾರಿಗಳು. OMR ಶೀಟ್ನಲ್ಲಿ ಪ್ರತ್ಯೇಕವಾಗಿ ನೋಂದಾಯಿಸುವುದಕ್ಕೆ ಸಲಹೆ ಕೊಟ್ಟಿದ್ದಾರೆ. OMR ನಲ್ಲೇ ಪರೀಕ್ಷಾರ್ಥಿಗಳ ನೋಂದಣಿ ನಮೂದಿಸೋದಕ್ಕೆ ಸೂಚಿಸಿದ್ದಾರೆ. OMR ಶೀಟ್ ಇರತಕ್ಕಂಥ ನಂಬರು ಅದಕ್ಕೆ ಆಲ್ ಟಿಕೆಟ್ಗೆ ಮ್ಯಾಚ್ ಆಗ್ತಿಲ್ಲ. ನಂಬರು ಅದ್ರ ಬದಲಾಗಿದೆ, ತಪ್ಪಾಗಿದೆ. ನಂಬರ್ ತಪ್ಪಾಗಿ ಡಿಜಿಟ್ ಎಂಟ್ರಿ ಆಗಿದೆ. ಸೀರೀಸ್ ಕೂಡ A ಬರೋದ್ರ ಬದಲು B ಸೀರೀಸ್ ಬಂದಿದೆ. ಹಾಗಾಗಿ ತಪ್ಪಾಗಿರೋದ್ರಿಂದ ಅವ್ರು ಇನ್ನೊಂದು ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ. KPSC ಕಾರ್ಯದರ್ಶಿಗೆ ಬಂದಿದ್ದರು, ಮೆಂಬರ್ ಬಂದಿದ್ದರು, ಮಾಡಿಕೊಡ್ತು ಅಂತ ಹೇಳಿದರು. ಈಗ ನಿಮಗೆ ಇನ್ನೊಂದು ಅವಕಾಶ ಬರೋಕ್ಕೆ ಕೊಡ್ತೀನಿ ಅಂತ ಹೇಳಿದ್ರು, ಎಲ್ಲ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಕ್ವಶನ್ ಪೇಪರ್ ಆಲ್ರೆಡಿ ಇಲ್ಲಿದೆ, ಕೀ ಆನ್ಸರು ಇದೆ, ವಾಟ್ಸಪ್ಪಲ್ಲಿದೆ. ಈಗ ಹೇಗೆ ಕೊಡ್ತಾರೆ? ಈಗ ನಾವು ಇದನ್ನ ನೋಡ್ಕೊಂಡು ಹೋಗಿ ಬರೆದ್ರೆ ಈಗ ಎಲ್ಲ ಬರ್ದಿರೋ ಅಭ್ಯರ್ಥಿಗಳಿಗೆ ಮೋಸ ಆಗುತ್ತೆ. ಇದು ಹಾಗಾಗಿ ಇಲ್ಲಿ ಕಂಪ್ಲೀಟಿಂಗ್ ಆಗಿರೋದ್ರಿಂದ ಮತ್ತೆ ಎಕ್ಸಾಮ್ ಆಗಬೇಕಿದು. ಇದು KPSCಯಿಂದನೇ ತಪ್ಪಾಗಿರೋದು. ಈಗ KPSC ಮೆಂಬರ್ ಏನು ಬಂದಿದ್ರು, ನಾವು ಅವ್ರಿಗೆ ನಮ್ಮದೆಲ್ಲ ಪ್ರಾಬ್ಲಮ್ ಹೇಳಿದ್ವಿ. ಸರ್ 10 ಗಂಟೆಯಿಂದ ನಮಗೆ ಈ ಸಮಸ್ಯೆ ಆಗ್ತಾ ಇದೆ ಅಂತ. ಪೊಲೀಸವರು ನಮ್ಮನ್ನ ಹೊರಗೂ ಬಿಡಲಿಲ್ಲ, ಎಕ್ಸಾಮ್ ಟೈಮ್ ಆಗಲಿಲ್ಲ ತನಕ. ಸೊ 144 ಇರೋದ್ರಿಂದ ಸ್ವಲ್ಪ ವಾರ್ನಿಂಗ್ಸ್ ಎಲ್ಲ ಆಯಿತು. ಆದರೂ ನಾವು ಒಳಗಡೆ ಇದ್ವಿ. ಈಗ ನಮ್ಮನ್ನು ಹೊರಗೆ ಬಿಟ್ಟ ಮೇಲೆ ಬಂದಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.